ಇನ್ನು ಜೈಲಿನಲ್ಲಿ ಈ ರೀತಿಯಾಗಿ ಐಷಾರಾಮಿ ಸಿಗ್ತಾ ಇದೆ ಅಂದ ತಕ್ಷಣ ಏನು ಹೇಳ್ತಾರೆ ಮಾನ್ಯ ಮಂತ್ರಿಗಳು ಕೇಳಬೇಕಲ್ವಾ? ಸೊ ಅದೇ ಸಂತೋಷ್ ಲಾಡ್ ಅವರನ್ನು ಕೂಡ ಕೇಳಿದ್ವಿ. ಅವರೇನು ಹೇಳ್ತಾರೆ, ಇದು ಶೇಮ್, ಒಪ್ಕೊಳ್ಳೇಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಒಪ್ಕೊಳ್ಳೇಬೇಕು, ಮುಂದೆ ಏನು? ಒಪ್ಕೊಂಡಾಯ್ತು, ಒಪ್ಕೊಳ್ಳಿಲ್ಲ ಅಂದರೆ ಸಮಸ್ಯೆ. ಒಪ್ಕೊಳ್ಳೇಬೇಕಲ್ವ ನೀವು? ನಾನು ಒಪ್ಕೊಳ್ಳಲ್ಲ ಅಂತ ಹೇಳಿದಾಗ ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಹೆಂಗೆ ಅಂದರೆ ಕೆಲವೊಂದು ಟೈಮಲ್ಲಿ ಮೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಜಾರ್ಕೊಂಡು ಹೋಗ್ಬಿಡ್ತೀರಾ ಸುಮ್ಮನೆ ಒಂದು ಮೇಲ್ಗಡೆಗೆ. ವ್ಯವಸ್ಥೆಯಲ್ಲಿ ಪಾರದರ್ಶಕ ಬರಬೇಕು. ಏನು ನೀವೇ ಮಂತ್ರಿಗಳಲ್ವಾ? ಬೇರೆ ಎಲ್ಲ ಕ್ಯಾಬಿನೆಟ್ನಲ್ಲಿ ಎಲ್ಲ ಪ್ರಸ್ತಾಪ ಮಾಡಿ ಪಾರದರ್ಶಕತೆ ತೊಗೊಂಬರ್ಬೇಕಲ್ಲ. ನೀವೇ ಮಂತ್ರಿ ಆಗಿದ್ಕೊಂಡು ನೀವೇ ಈ ಥರ ಮಾತಾಡ್ಬಿಟ್ರೆ ಈಗ ಈ ವ್ಯವಸ್ಥೆಯನ್ನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ಮುಂದೆ ಇಂಥ ಘಟನೆ ಆಗಬಾರ್ದು, ವ್ಯವಸ್ಥೆಯಲ್ಲಿ ಪಾರದರ್ಶಕ ಯಾರು ತರಬೇಕು? ಜನನ ಅಥವಾ ಕ್ಯಾಬಿನೆಟ್ನಲ್ಲಿ ಕೂತವ್ರು ನೀವಾ? ಅಲ್ಲ, ಇದು ಶೇಮ್ಫುಲ್, ಅದು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಯಾರು ಮಾಡಿದ್ದಾರೆ, ಇದ್ರೆ ಯಾರು ಇನ್ವಾಲ್ವ್ ಇದ್ದಾರೆ ಈ ಥರ ವ್ಯವಸ್ಥೆಯಲ್ಲಿ, ಇದನ್ನು ಪ್ರತಿ ಸಲ ಈ ಥರ ಆಗಬಾರ್ದು. ನನಗೆ ಒಂದು ವ್ಯವಸ್ಥೆ ಆಗಲೇಬೇಕು. ಬಿಕಾಸ್ ಎವ್ರಿ ಟೈಮ್ ಈ ಥರದ್ದು ಬರ್ತಕ್ಕಂಥದ್ದು ಇದು ಯಾವುದೇ ವ್ಯವಸ್ಥೆಗೂ ಸರಿಯಲ್ಲ. ಸೊ ಐ ಪರ್ಸನಲಿ ಫೀಲ್ ದಟ್ ದರ್ ಹ್ಯಾಸ್ ಟು ಬಿ ಎಂಡ್ ಟು ಇಟ್. ಪರ್ಸನಲಿ ಇಟ್ ಹ್ಯಾಸ್ ಟು ಎಂಡ್ ಆಗಬೇಕು. ಆದರೆ CM ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ಗಳು ಇದ್ರ ಬಗ್ಗೆ ಗಮನ ತಗೊಳ್ತಾರೆ. ಸರ್ಕಾರ ಏನು ಮಾಡಬೇಕಂತೇಳಿ ಬರೀ ಈ ಇನ್ಸಿಡೆಂಟ್ ಇವತ್ತಿಗೆ ಅಷ್ಟೇ ಅಲ್ಲ, ಇಂಥದ್ದು ಯಾವತ್ತೂ ಈ ಥರ ಇನ್ಸಿಡೆಂಟ್ ಆಗಬಾರ್ದು ಅನ್ನೋಕ್ಕೆ ಒಂದು ಪರ್ಯಾದಂಥ ಸೊಲ್ಯೂಷನ್ ಕಂಡುಹಿಡಿಬೇಕು. ಸರ್, ಜೈಲು ಅಂದರೆ ಒಂದು ಪರ್ಯಾಯ ಜಗತ್ತು ಅನ್ನೋ ಥರ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಕೈದಿಗಳು. ಅಧಿಕಾರಿಗಳನ್ನ ಬಳಸ್ಕೋತಾರೋ ಏನೋ. ಸೊ ಅದನ್ನು ಒಂದು ಎಂಡ್ ಮಾಡಬೇಕು. ಅಲ್ಲ, ಬೆಸ್ಟ್ ಈಸ್ ಟು ಗೆಟ್ ಟ್ರಾನ್ಸ್ಪರೆನ್ಸಿ. ಸೊ ಟ್ರಾನ್ಸ್ಪರೆನ್ಸಿ ಇಸ್ ದ ಒನ್ಲಿ ವೇ. ಈವನ್ ಅಡ್ಮಿನಿಸ್ಟ್ರೇಷನ್ನಾಗ ಆಗಿರಲಿ ಎಲ್ಲದ್ರಾಗೂ ಟ್ರಾನ್ಸ್ಪರೆನ್ಸಿ ಬರಬೇಕಂತ ನನ್ನ ಸಲ. ಅದು